ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಇವತ್ತು KPIT ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಗೆ ಬಂದವರು KPIT ಟೆಕ್ನಾಲಜೀಸ್ ಅವರು ರೀಸೆಂಟ್ ಟೈಮ್ಸ್ನಲ್ಲಿ ಅವರು ಟೆಕ್ನಿಕಲ್ ಇಂಜಿನಿಯರಿಂಗ್ ಅವ್ರನ್ನ ಬೈ ಮಾಡಿದ್ದಾರಲ್ವ. ಆಲ್ಮೋಸ್ಟು ಇಂಕ್ರಿಮೆಂಟಲ್ ಆಗಿ ಇವರು ರೆವಿನ್ಯೂಸ್ಗೆ 8 to 10% ಹತ್ರ ರೆವಿನ್ಯೂಸ್ ಆ್ಯಡ್ ಮಾಡುತ್ತೆ ಅನ್ನೋ ಥರ ನಮಗೆ ಆಲ್ರೆಡಿ ಅಪ್ಡೇಟ್ಸ್ ಇದೆ ಅಲ್ವಾ. ಈ ಥರ ಎಕ್ವೈರ್ ಮಾಡ್ತಿರೋಂಥ ಕಂಪನಿಗೆ ಇರುವಂಥ ರೆವಿನ್ಯೂಸ್ನ ನಾವು KPIT ಟೆಕ್ನಾಲಜೀಸು ಓವರಾಲ್ ಆ್ಯನ್ಯುವಲ್ ರೆವಿನ್ಯೂಸ್ಗೆ ಆ್ಯಡ್ ಮಾಡ್ತಾ ಇದ್ರೆ 10% ಹತ್ರ ಅವರ ರೆವಿನ್ಯೂಸು ಇಂಕ್ರಿಮೆಂಟಲ್ ಆಗಿ ಗ್ರೋ ಆಗುತ್ತೆ ಅನ್ನೋ ಥರ. ಇನ್ಫ್ಯಾಕ್ಟ್ ಹೀಗೆ ತಗೊಂತಿರುವಂಥ ಕಂಪನಿ ರಿಲೇಟೆಡ್ ಆಗಿ ಮಾರ್ಜಿನ್ಸನ್ನು ಇಂಪ್ರೂವ್ ಆಗುತ್ತೆ ಅನ್ನೋ ಥರ ಇಲ್ಲಿಂದ 5 days ಬ್ಯಾಕ್ ನಾವು ನ್ಯೂಸ್ ವಿಡಿಯೋದಲ್ಲೂ ಡಿಸ್ಕಸ್ ಮಾಡ್ಕೊಂಡಿದ್ವಲ್ವಾ. ಆ್ಯಂಡ್ ಈ ಸೇಮ್ ಆಕ್ವಿಜೇಷನ್ ರಿಲೇಟೆಡ್ ಆಗಿ ಮ್ಯಾನೇಜ್ಮೆಂಟು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ಗೆ ಬಂದು ಈ ಥರ ಎಕ್ವೈರ್ ಮಾಡ್ತಿರುವಂಥ ಕಂಪನಿ ಇವರ ರೆವಿನ್ಯೂಸ್ನ 10% ಹತ್ರ ಜಾಸ್ತಿ ಮಾಡುತ್ತೆ. ಅದರಿಂದ ಇವರ ರೆವೆನ್ಯೂ ಗೈಡೆನ್ಸನ್ನು ರಿವೈಸ್ ಮಾಡ್ತಾರೆ. ಒನ್ಸ್ ಆಕ್ವಿಜೇಷನ್ ಕಂಪ್ಲೀಟ್ ಆದಮೇಲೆ ಅಂತ ಮಾಡ್ತಿರೋಂಥ ಅಪ್ಡೇಟ್ಸನ್ನು ಫರ್ದರ್ ಆಗಿ ಕಂಪ್ನಿ ರಿಲೇಟೆಡ್ ಆಗಿ ಪಾಸಿಟಿವ್ ವ್ಯೂನಂತೂ ಮೇಂಟೈನ್ ಮಾಡ್ತಿದೆ. ಇದು ಹೇಗೆ ನೋಡಬೇಕಂದ್ರೆ, ಎಕ್ಸಿಸ್ಟಿಂಗ್ ಆಗಿರೋಂಥ ಇವರ ರೆವಿನ್ಯೂಸ್ಗೆ ಹೊಸದಾಗಿ ಒಂದು ಕಂಪನಿ ಆ್ಯಡ್ ಆಗ್ತಾ ಇರೋ ಕಾರಣವಾಗಿ 10% ರೆವಿನ್ಯೂಸ್ ಬೆಳೀತಿದೆ ಅಲ್ವಾ. ಇಫ್ ಇನ್ ಕೇಸು ಆ ಕಂಪ್ನಿ ರಿಲೇಟೆಡ್ ಆಗಿ ಫರ್ದರ್ ಆಗಿನೂ ಬಿಸ್ನೆಸ್ನಲ್ಲಿ ಗ್ರೋತ್ ಇರತ್ತೆ ಅಂತ ಅಂದ್ಕೊಂಡ್ರೆ ಈ ಥರ ಬಂದು ಆ್ಯಡ್ ಆಗ್ತಿರೋಂಥ 10%ನಲ್ಲಿ ಫರ್ದರ್ ಆಗಿ ಕಂಪನಿಗೆ ರೆವೆನ್ಯೂ ಗೈಡೆನ್ಸ್ ಅನ್ನೋದು ಅಪ್ಸೈಡ್ಗೆ ರಿವೈಸ್ ಮಾಡುತ್ತೆ. ಇಲ್ಲ ವೀಕ್ನೆಸ್ ಇರತ್ತಂತ ಅಂದ್ಕೊಂಡ್ರೆ ಹೊಸದಾಗಿ ಬಂದು ಆ್ಯಡ್ ಆಗ್ತಿರೋಂಥ 10% ಆದಮೇಲೂ ಬಿಸ್ನೆಸ್ ದೊಡ್ಡದಾಗಿ ಪರ್ಫಾರ್ಮ್ ಮಾಡಲ್ಲ ಅಂತ KPIT ಅವರು ಅಂದ್ಕೊಂಡ್ರೆ ಮ್ಯಾನೇಜ್ಮೆಂಟು ರೆವೆನ್ಯೂ ಗೈಡೆನ್ಸ್ನ ಜಾಸ್ತಿ ಮಾಡಲ್ಲ. ಅದರಿಂದ ಈ ಥರ ಆ್ಯಡ್ ಆಗ್ತಿರೋಂಥ ರೆವೆನ್ಯೂಸ್ ಆದರೂ ಓವರಾಲ್ ರೆವೆನ್ಯೂಸ್ ಆದರೂ ಸ್ಟೇಬಲ್ ಆಗಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಳ್ತಾರಲ್ವ. ಆದರೆ ಈ ಥರ ಜಾಸ್ತಿ ಮಾಡ್ತಿದ್ದಾರೆ ಅಂದರೆ ಇವರು ಬಿಸ್ನೆಸ್ ರಿಲೇಟೆಡ್ ಆಗಿ ಸ್ಟೆಬಿಲಿಟಿ ಇದೆ ಅಂತ ಒಂದು ಒಪಿನಿಯನ್ ಮಾರ್ಕೆಟ್ಗೆ ಹೋಗುತ್ತೆ. ಅಂಡ್ ಟೆಕ್ನಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್ ಆಗಿ ಇರುವಂಥ ಕ್ಲೈಂಟ್ಸೂ ವೆರಿ ಇಂಪಾರ್ಟೆಂಟ್ ಕ್ಲೈಂಟ್ಸ್ ಅನ್ನೋ ಥರ ಮ್ಯಾನೇಜ್ಮೆಂಟ್ ಮಾಡ್ತಿರೋಂಥ ಈ ಓವರಾಲ್ ಅಪ್ಡೇಟ್ಸ್ ಎಲ್ಲನೂ KPIT ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬೇಕು. ಅಂಡ್ ಫ್ರೆಂಡ್ಸ್, ಈ IT ಕಂಪ್ನೀಸ್ ರಿಲೇಟೆಡ್ ಆಗಿ ಅನಾಲಿಸಿಸ್ ಮಾಡಬೇಕಂತ ಅಂದ್ಕೊಂಡ್ರೆ ಪರ್ಟಿಕ್ಯುಲರ್ಲಿ KPITನ ಬೇರೆ ಕಂಪ್ನೀಸ್ ಜೊತೆಗೆ ಕಂಪೇರ್ ಮಾಡಬೇಕಂತ ಅಂದ್ಕೊಂಡ್ರೆ ನೀವು ನಿನ್ನೆ ಮಾರ್ನಿಂಗ್ ಗ್ರೂಪಲ್ಲಿರೋವಂಥ ಇಮೇಜಸ್ನ ಗಮನಿಸಿ, ಆರ್ ಇವನ್ ವಿಡಿಯೋನ ಪಾಸ್ ಮಾಡಿನೂ ಗಮನಿಸಬಹುದು. ಇರೋಂಥ IT ಕಂಪನೀಸು ಅದರ ರಿಲೇಟೆಡ್ ಆಗಿರೋಂಥ ಇಂಪಾರ್ಟೆಂಟ್ ಫ್ಯಾಕ್ಟರ್ಸು ಕಂಪೇರ್ ಮಾಡ್ತಾ ಒಂದು ಇಮೇಜ್ನ ಓನ್ಲಿ ಟಾಟಾ ಎಲೆಕ್ಸಿ, LTTS ಅಂಡ್ KPIT ಟೆಕ್ ರಿಲೇಟೆಡ್ ಆಗಿರೋಂಥ ಇಂಪಾರ್ಟೆಂಟ್ ಫಂಡಮೆಂಟಲ್ಸ್ನ ಕಂಪೇರ್ ಮಾಡಿರೋಂಥ ಒಂದು ಇಮೇಜ್ ನಿಮಗೆ ನಿನ್ನೆ ಮಾರ್ನಿಂಗು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಈ ಥರ ಅಪ್ಡೇಟ್ಸ್ ನೀವು ಮಾರ್ಕೆಟ್ ಟೈಮಲ್ಲೇ ಪಡೆಯಬಹುದು. ನೆಕ್ಸ್ಟು ಡಿಶ್ ಟಿವಿ ಬಗ್ಗೆ ಮಾತಾಡ್ಕೋಬೇಕು. ಡಿಶ್ ಟಿವಿ ರಿಲೇಟೆಡ್ ಆಗಿ ನಡೆದಿರುವಂಥ AGM ಆ್ಯನ್ಯುವಲ್ ಜನರಲ್ ಮೀಟಿಂಗ್ನಲ್ಲಿ ಕಂಪನಿ ಪ್ರವೇಶ ಮಾಡಿರೋಂಥ 6 ರೆಸಲ್ಯೂಷನ್ಸಲ್ಲಿ 4 ರೆಸಲ್ಯೂಷನ್ಸು ಶೇರ್ ಹೋಲ್ಡರ್ಸು ರಿಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ಶೇರ್ ಹೋಲ್ಡರ್ಸ್ ಅಂದರೆ ಎಸ್ ಬ್ಯಾಂಕ್ ಅವರು ಇದ್ದಾರೆ. ಅವರೇ ಒನ್ ಆಫ್ ದಿ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ಸ್ ಇನ್ ಡಿಶ್ ಟಿವಿ. ಹೀಗೆ ರಿಜೆಕ್ಟ್ ಮಾಡ್ತಿರೋದ್ರಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ನ ರೀಅಪಾಯಿಂಟ್ಮೆಂಟ್ ಮಾಡಿ ಆಡಿಟರ್ಸ್ನ ಅಪಾಯಿಂಟ್ ಮಾಡಬೇಕನ್ನೋ ಥರ ರೆಸಲ್ಯೂಷನ್ಸ್ ಎಲ್ಲಾನು ಇದೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ರಿಲೇಟೆಡ್ ಆಗಿರುವಂಥ ಅನ್ಸರ್ಟನಿಟಿ ಕ್ಲಿಯರ್ ಆಗಿ ಇವರ AGM ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ₹15.30 ಫಾಲ್ ಆಗ್ತಾ ಓವರಾಲ್ ಆಗಿ 6% ಹತ್ರ ಡೌನ್ ಸೈಡ್ ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟು ನಜಾರಾ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ತಮಿಳುನಾಡು ಗೌರ್ಮೆಂಟ್ ಅವರು ಆನ್ಲೈನ್ ಗೇಮಿಂಗ್ ರಿಲೇಟೆಡ್ ಆಗಿ ಎಂಟೈರ್ ಸ್ಟೇಟ್ ಟೋಟಲಿ ಬ್ಯಾನ್ ತಗೋಬರ್ಬೇಕನ್ನೋ ಥರ ಕ್ಯಾಬಿನೆಟ್ ಅಂತೂ ಡಿಸಿಷನ್ ತಗೊಂಡಿದೆ. ಗೌರ್ಮೆಂಟ್ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡ್ತಿದೆ. ಅದರಿಂದ ಈ ಆರ್ಡಿನೆನ್ಸ್ ಏನಾದರೂ ಪಾಸ್ ಆಗ್ತಾ ಇದ್ರೆ ಎಂಟೈರ್ ಈ ತಮಿಳುನಾಡು ಸ್ಟೇಟ್ ರಿಲೇಟೆಡ್ ಆಗಿ ಇಲ್ಲಿವರೆಗೂ ನಜಾರಾ ಟೆಕ್ನಾಲಜೀಸ್ ಅವ್ರಿಗೆ ಬರ್ತಿರೋಂಥ ರೆವಿನ್ಯೂಸು ಕಮ್ಮಿ ಆಗುತ್ತೆ. ಅದರಿಂದ ತಮಿಳುನಾಡಿನಲ್ಲಿ ಆನ್ಲೈನ್ ಗೇಮಿಂಗ್ ರಿಲೇಟೆಡ್ ಆಗಿ ತಗೊಂತಿರೋಂಥ ಈ ಬ್ಯಾನ್ ಕಾರಣವಾಗಿ ಸ್ಟಾಕ್ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 4% ಫಾಲ್ ಆಗಿ ಓವರಾಲ್ ಆಗಿ 3% ನೆಗೆಟಿವ್ನಲ್ಲಿ ಇಂಟ್ರಾಡೇ ಸೆಷನ್ನಲ್ಲಿ ಕ್ಲೋಸ್ ಆಗ್ತಿದೆ. ನೆಕ್ಸ್ಟು SBI ಕಾರ್ಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಆಗಸ್ಟ್ ಮಂತ್ ರಿಲೇಟೆಡ್ ಆಗಿ ಕ್ರೆಡಿಟ್ ಕಾರ್ಡ್ಸ್ ಪೆಂಡಿಂಗ್ ಅಂಡ್ ಕ್ರೆಡಿಟ್ ಕಾರ್ಡ್ಸ್ ಇಶ್ಯೂಯೆನ್ಸ್ ಡೇಟಾ ಕಾಣಿಸ್ತಾ ಇದೆ. ಅದರಲ್ಲಿ ಕಂಪೇರ್ಡ್ ವಿತ್ ಇಂಡಸ್ಟ್ರಿ SBI ಕಾರ್ಡ್ಸ್ ಅವರು ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಂಟೈರ್ ಇಂಡಸ್ಟ್ರಿ ಕ್ರೆಡಿಟ್ ಕಾರ್ಡ್ ಇಂಡಸ್ಟ್ರಿ ಒಂದು ಟೋಟಲ್ ಸ್ಪೆಂಡಿಂಗು ಆಗಸ್ಟ್ ತಿಂಗಳಲ್ಲಿ 3% ಡೌನ್ ಆಗ್ತಾ ಇದ್ರೆ SBI ಕಾರ್ಡ್ಸು ಸ್ಪೆಂಡಿಂಗ್ ಮಾತ್ರ 1.24% ಹತ್ರ ಬೆಳೆದಿದೆ. ಅಂಡ್ ಟೋಟಲ್ ಕಾರ್ಡ್ಸ್ ಇಶ್ಯೂಡ್ ಕಾರ್ಡ್ಸ್ ನೋಡಿದ್ರೆ ಎಂಟೈರ್ ಇಂಡಸ್ಟ್ರಿ 0.2% ಹತ್ರ ಡೌನ್ ಕಾಣಿಸ್ತಾ ಇದ್ರೆ ನಂಬರ್ ಆಫ್ ನ್ಯೂಲಿ ಇಶ್ಯೂಡ್ ಕಾರ್ಡ್ಸು ವೆರಾಸ್ SBI ಅವರು ಮಾತ್ರ 2% ಹತ್ರ ಹೊಸದಾಗಿ ಕಾರ್ಡ್ಸ್ನ ಆಗಸ್ಟ್ ತಿಂಗಳಲ್ಲಿ ಪ್ರೀವಿಯಸ್ ಮಂತ್ ಕಂಪೇರ್ ಮಾಡಿದ್ರೆ ಇಶ್ಯೂ ಮಾಡಿದ್ದಾರೆ. ಅಂಡ್ ಲಾಸ್ಟ್ 5 ಮಂತ್ಸಿಂದಾನು ಕಂಟಿನ್ಯೂಸ್ಲಿ ಮಾರ್ಕೆಟ್ ಶೇರ್ನ ಕಳ್ಕೊಳ್ತಿರೋಂಥ SBI ಕಾರ್ಡ್ಸ್ ಅವರು ಫಸ್ಟ್ ಟೈಮ್ ಇನ್ ಲಾಸ್ಟ್ 5 ಮಂತ್ಸ್ ಮಾರ್ಕೆಟ್ ಶೇರ್ನ ಗೇನ್ ಆಗಿದ್ದಾರೆ. ಈ ಥರ ಅಪ್ಡೇಟ್ಸ್ ಆದಮೇಲೆ ಕ್ರೆಡಿಟ್ ಸೂಸ್ ಅವರು SBI ಕಾರ್ಡ್ಸ್ ರಿಲೇಟೆಡ್ ಆಗಿ
ಔಟ್ ಪರ್ಫಾರ್ಮಿಂಗ್ ರೇಟಿಂಗ್ ಕೊಡ್ತಾ 1150 ಟಾರ್ಗೆಟ್ ಆಗಿ ಮೆನ್ಷನ್ ಮಾಡ್ತಿದ್ದಾರೆ. ಇದಕ್ಕೆ ಬ್ಯಾಕ್ ಅವರು ಹೇಳ್ತಿರೋ ರೀಸನ್ ಪೆಂಡಿಂಗ್ ಶೇರ್ ಅನ್ನೋದು SBI ಕಾರ್ಡ್ಸ್ ಅವ್ರಿಗೆ ಇಂಪ್ರೂವ್ ಆಗ್ತಿದೆ, ಇದು ಫರ್ದರ್ ಆಗಿನೂ ಆಕ್ಸಲರೇಟ್ ಆಗುತ್ತೆ ಅಂತ ಇವರು ಭಾವಿಸ್ತಾ ಬಿಸ್ನೆಸ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಗ್ರೋತ್ ಇದೆ ಅಂಡ್ ಹೈ ROA ಅಂಡ್ ಸ್ಟಾಕ್ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ 26 times FY24 ಫಾರ್ವರ್ಡ್ ಪ್ರೈಸ್ ಟು ಅರ್ನಿಂಗ್ಸ್ ಮಲ್ಟಿಪಲ್ಸ್ ನಲ್ಲಿ ಟ್ರೇಡ್ ಆಗ್ತಿದೆ ಅಲ್ವಾ. ಅದರಿಂದ 1150ನ ಇವರ ನೆಕ್ಸ್ಟ್ 12 months ಟಾರ್ಗೆಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಕ್ರೆಡಿಟ್ ಸ್ವಿಸ್ ಅವರು SBI ಕಾರ್ಡ್ಸ್ ರಿಲೇಟೆಡ್ ಆಗಿ ಮಾಡ್ತಿರೋಂಥ ಈ ಸ್ಟೇಟ್ಮೆಂಟ್ಸನ್ನು ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಮಾಡಿದ್ದೆ. ನೆಕ್ಸ್ಟು ಈ ರೀಸೆಂಟ್ ಟೈಮ್ಸ್ನಲ್ಲಿ ಮಲ್ಟಿಪಲ್ ಟೈಮ್ಸ್ ನಾವು ಪವರ್ ಗ್ರಿಡ್ PFC ಅಂಡ್ REC ಅಪ್ಡೇಟ್ ಬಗ್ಗೆ ಮಾತಾಡ್ಕೊತಾ ಬರ್ತಿದ್ದೀವಲ್ವಾ. ಅದರಲ್ಲಿ ಇಲ್ಲಿ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಕಾಣಿಸ್ತಾ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅವರಿಂದ REC ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತಿರೋ ಥರ ಮೀನ್ಸ್ RECನಲ್ಲಿ ಇರೋಂಥ PFC ಪಾಲ್ನ ಪವರ್ ಗ್ರಿಡ್ ಅವರು ತಗೊಂಡು 14,400 crores REC ಅವ್ರಿಗೆ ಕೊಡಬೇಕನ್ನೋ ಥರ REC ಪ್ರಪೋಸಲ್ನ ಗೌರ್ಮೆಂಟ್ ಆಫ್ ಇಂಡಿಯಾ ರಿಜೆಕ್ಟ್ ಮಾಡ್ತಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಿದೆ. ಆಕ್ಚುಲಿ ಆಗಿ ಹೀಗೆ PFC ಅವ್ರ ಪಾಲ್ನ 52% ಪಾಲ್ನ ಪವರ್ ಗ್ರಿಡ್ ಅವರು 14,400 crores ಕೊಟ್ಟು ತಗೊತಾ ಇದ್ರೆ ಅದು ಪವರ್ ಗ್ರಿಡ್ ರಿಲೇಟೆಡ್ ಆಗಿನೂ ವ್ಯಾಲ್ಯೂಯೇಷನ್ಸ್ನ ಡೌನ್ ಸೈಡ್ಗೆ ತಗೊಂಡೋಗತ್ತೆ ಅಂತ ಜಫ್ರೀಸ್ ಅವರು ನೋಟ್ನ ರಿಲೀಸ್ ಮಾಡಿದಾರಲ್ವಾ. ಆ ಟೈಮ್ನಲ್ಲಿ ಸ್ಟಾಕ್ ನಿಯರ್ ಟು 8% ವರೆಗೂ ಕರೆಕ್ಟ್ ಆಗಿದೆ. ಬಟ್ ಅದಾದ್ಮೇಲೆ ಬರ್ತಿರೋಂಥ ಅಪ್ಡೇಟ್ಸು ಗೌರ್ಮೆಂಟ್ ಅವರು ಈ ಡೀಲ್ನ ಅಂಗೀಕಾರ ಮಾಡದೇ ಇರೋ ಕಾರಣವಾಗಿ ಈ ಡೀಲ್ ನಡೆಯಲ್ಲ, ಈ ಡೀಲ್ನ ಗೌರ್ಮೆಂಟ್ ರಿಜೆಕ್ಟ್ ಮಾಡ್ತಾ ಮೀನ್ಸ್ ಪ್ರೀವಿಯಸ್ಲಿ ಬರ್ತಿರೋಂಥ ಸ್ಪೆಕ್ಯುಲೇಷನ್ಸ್ಗೆ ಈಗ ಬರ್ತಿರೋಂಥ ಅಫಿಷಿಯಲ್ ಸ್ಟೇಟ್ಮೆಂಟ್ಸು ಸ್ಟಾಕ್ನ ಸ್ಟೆಬಿಲೈಸ್ ಮಾಡ್ತಾ ಸ್ವಲ್ಪ ಪಾಸಿಟಿವ್ ಸೈಡ್ಗೆ ಡ್ರೈವ್ ಮಾಡಿದ್ದೆ. ನೆಕ್ಸ್ಟು ರೂಟ್ ಮೊಬೈಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೂಟ್ ಮೊಬೈಲ್ಗೆ ಸಂಬಂಧಿಸಿರುವ ಚೀಫ್ ಸ್ಟ್ರಾಟಜಿಕ್ ಆಫೀಸರ್ ಆಗಿರುವಂಥ ಗೌತಮ್ ಅವರು ಕಂಪನಿ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಅಪ್ಡೇಟ್ ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ FY23ನಲ್ಲಿ ರೆವೆನ್ಯೂ ಗ್ರೋತು 50% ಅಂಡ್ ಈವನ್ 60% ನಿಯರ್ಲಿ ಇರುತ್ತೆ ಅಂತ ಅವರು ಕಾನ್ಫಿಡೆಂಟ್ ಆಗಿರೋ ಥರ ಅಂಡ್ Q1 ರಿಲೇಟೆಡ್ ಆಗಿ ಇವರು ಒನ್ ಆಫ್ ದಿ ಕಾಂಪಿಟೇಟಿವ್ ಇಂದ ಪ್ರಿಡೇಟರಿ ಪ್ರೈಸಿಂಗ್ ರಿಲೇಟೆಡ್ ಆಗಿ ಮೀನ್ಸ್ ಮಾರ್ಕೆಟ್ ಶೇರ್ ಎಲ್ಲಾನು ಕಳ್ಕೊಳ್ದೇ ಇರೋದಕ್ಕೆ ಇವ್ರಿಗೆ ಅಡ್ಜಸ್ಟ್ ಆಗೋ ರೇಟ್ಗಂದ್ರೂ ಇನ್ನೂ ಕಮ್ಮಿ ರೇಟ್ ಇಟ್ಟು ಕಾಂಪಿಟೇಟರ್ಸ್ಗೆ ತೊಂದರೆ ಆಗೋ ತರ ಪ್ರಿಡೇಟರಿ ಪ್ರೈಸಿಂಗ್ ಅಂತ ಕೇಳ್ತಾ ಇರ್ತೀವಲ್ಲ, ಇದು ಕಾರಣವಾಗಿ ಇವ್ರಿಗೆ ಒನ್ ಟೈಮು ಇಂಪ್ಯಾಕ್ಟ್ ಆಗಿದೆ. ಆದರೆ ಅಪ್ಕಮಿಂಗ್ ಟೈಮ್ಸ್ನಲ್ಲಿ ರೆವೆನ್ಯೂ ಗ್ರೋತ್ ರಿಲೇಟೆಡ್ ಆಗಿ ಕಾನ್ಫಿಡೆನ್ಸ್ ಆಗಿದೀವಿ ಅಂತ ಡಿಮ್ಯಾಂಡ್ ಮೇಲೆ ಯಾವ ಥರ ಇಂಪ್ಯಾಕ್ಟು ಇಲ್ಲ ಅಂಡ್ ಸ್ಲೋ ಡೌನ್ ರಿಲೇಟೆಡ್ ಆಗಿನೂ ಎರ್ಲಿ ಸೈನ್ಸು ಕಂಪನಿ ಬಿಸ್ನೆಸ್ ನಲ್ಲಿ ಏನೂ ಇಲ್ಲ ಅಂತ ಅಂಡ್ ಓವರ್ ಆಲ್ ಬಿಸ್ನೆಸ್ ಪರವಾಗ್ಲೂ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಆಗಿರುವಂಥ ಗೌತಮ್ ಅವರು ರೂಟ್ ಮೊಬೈಲ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಅಂತೂ ಮಾಡ್ತಿದ್ದಾರೆ. ನೆಕ್ಸ್ಟು HCC ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಬಗ್ಗೆ ಮಾತಾಡ್ಕೊಳ್ಳೋಣ. ತುಂಬ ಟೈಮ್ ಬ್ಯಾಕಿಂದ ಇವರು ಲೆಂಡರ್ಸ್ ನಿಯರ್ಲಿ 23 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ತಗೊಂಡಿರೋಂಥ ಹಣನ ಕಟ್ಟದೇ ಇರೋ ಕಾರಣವಾಗಿ ಈ ಕಂಪ್ನಿಗೆ ಕ್ರಿಟಿಕಲ್ ಸ್ಟೇಜ್ಗೆ ಹೋಗುತ್ತೆ ಅನ್ನೋ ಥರ ಅಂದ್ಕೊಂಡಿರೋ ಸಮಯದಲ್ಲಿ ರೀಸೆಂಟ್ ಟೈಮ್ಸ್ನಲ್ಲಿ ಪ್ರಮೋಟರ್ಸು ಯಾರ ಹತ್ರ ಇವರು ಸಾಲ ತಗೊಂಡಿದ್ದಾರಲ್ವ ಅವರೆಲ್ಲರ ಜೊತೆ ಮೀಟಿಂಗ್ನ ಏರ್ಪಾಡು ಮಾಡಿದ್ದಾರೆ. ಅಂಡ್ ಈಗ ಬರ್ತಿರೋಂಥ ಅಪ್ಡೇಟ್ಸು ಈ HCC ಅವರು ಯಾರ ಹತ್ರ ಆದರೆ ಲೋನ್ಸ್ ತಗೊಂಡಿದ್ದಾರಲ್ವ 23 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಇನ್ಕ್ಲೂಡಿಂಗ್ ಬ್ಯಾಂಕ್ಸ್ ಅಂಡ್ ಬೇರೆ ಕ್ರೆಡಿಟರ್ಸು ಡೆಟ್ ರೆಸಲ್ಯೂಷನ್ ಅಗ್ರಿಮೆಂಟ್ಗೆ ಸಾಲ ತಗೊಂಡಿರೋಂಥ HCC ಅವರು ಅಂಡ್ ಅವ್ರಿಗೆ ಸಾಲ ಕೊಟ್ಟಿರೋ ಕ್ರೆಡಿಟರ್ಸ್ ಬಂದಿರೋ ಥರ ಇದರಲ್ಲಿ ಭಾಗವಾಗಿ HCC ಅವರು 2,854 crores ವ್ಯಾಲ್ಯೂ ಆಗುವಂಥ ಲೆಂಡರ್ಸ್ ಒಂದು ಲಯಬಿಲಿಟೀಸ್ನ 6,508 crores ವ್ಯಾಲ್ಯೂ ಆಗುವಂಥ ಕ್ಲೈಂಟ್ಸ್ನ ಸ್ಪೆಷಲ್ ಪರ್ಪಸ್ ವೆಹಿಕಲ್ SPVಗೆ ಅಸೈನ್ ಮಾಡಿರೋ ಥರ ಅಂಡ್ ಈ ರಿಸ್ಟ್ರಕ್ಚರಿಂಗ್ಗೋಸ್ಕರ 823 crores ವ್ಯಾಲ್ಯೂ ಆಗುವಂಥ NCDsನ ಇವರು ಅಲಾಟ್ ಮಾಡ್ತಿರೋ ಥರ ಅಪ್ಡೇಟ್ಸ್ ಅಂತೂ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಕಾಣಿಸುತ್ತೆ, ಆದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಓವರ್ ಆಲ್ ಆಗಿ 3,575 crores ವ್ಯಾಲ್ಯೂ ಆಗುವಂಥ ಡೆಟ್ನ ಈಗ ಇವ್ರ ಬುಕ್ಸ್ ಇಂದ ಕಮ್ಮಿ ಆಗ್ತಿರೋ ತರ. ಇದ ಕಾರಣವಾಗಿ ಪರ್ ಇಯರ್ ಇವರಿಗೆ ಇಲ್ಲಿವರೆಗೂ ಕಟ್ತಿರುವಂತ ಬಡ್ಡಿನಲ್ಲಿ 400 crores ಹತ್ರ ಕಮ್ಮಿ ಆಗೋಗುತ್ತೆ. ಇನ್ ಸಿಂಪಲ್ ಟರ್ಮ್ಸ್ ಓವರ್ ಆಲ್ ಆಗಿ ನೆಟ್ ಇಂಪ್ಯಾಕ್ಟ್ ಇಲ್ಲಿವರೆಗೂ ಇವರ ಪ್ರಾಫಿಟ್ ಅಂಡ್ ಲಾಸ್ ನಿಂದ ಹೋಗ್ತಿರುವಂತ ಬಡ್ಡಿಯಿಂದ 400 crores ಹತ್ರ ಇವ್ರಿಗೆ ಅಡ್ವಾಂಟೇಜ್ ಸಿಗತ್ತೆ. ಅದರಿಂದ ಈ ತರ ಬರ್ತಿರುವಂತ ಅಪ್ಡೇಟ್ಸ್ ಡೆಟ್ ರಿಸ್ಟ್ರಕ್ಚರ್ ಅಪ್ಡೇಟ್ ಇಂದಾನು ಸ್ಟಾಕ್ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ HFCL ಅವರಿಂದ ಒಂದು ಆರ್ಡರ್ ರಿಲೇಟೆಡ್ ಆಗಿ ಅಪ್ಡೇಟ್ ಬಂದಿದೆ. ಇವರ ಸಬ್ಸಿಡರಿನಲ್ಲಿ ಸೇರ್ಕೊಂಡು ಇವರು 202.60 crores ವರ್ತ್ ಆರ್ಡರ್ ರಿಸೀವ್ ಮಾಡ್ಕೊಂಡಿರ್ತಾರ ಹೇಳ್ತಿದ್ದಾರೆ. ಈ 202 crores ವರ್ತ್ ಆರ್ಡರ್ ನಲ್ಲಿ 167 crores ವರ್ತ್ ಆರ್ಡರ್ಸ್ ಇವರಿಗೆ ರಿಲಯನ್ಸ್ ರಿಟೇಲ್ ಲಿಮಿಟೆಡ್ ಇಂದ ಅಂಡ್ ರಿಲಯನ್ಸ್ ಪ್ರಾಜೆಕ್ಟ್ಸ್ ಅಂಡ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಲಿಮಿಟೆಡ್ ಅವರಿಂದ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ನ ಸಪ್ಲೈ ಮಾಡೋದಕ್ಕೆ ಬಂದಿರುತ್ತರ ಅಂಡ್ ರಿಮೈನಿಂಗ್ 34 crores ವರ್ತ್ ಆರ್ಡರ್ ಇವರಿಗೆ ಓವರ್ಸೀಸ್ ಕಸ್ಟಮರ್ಸ್ ಇಂದ ಅಂಡ್ ವೇರಿಯಸ್ ಟೈಪ್ಸ್ ಆಫ್ OFC ಅಂಡ್ ಅದರ ರಿಲೇಟೆಡ್ ಆಗಿ ಆಕ್ಸೆಸರೀಸ್ ನ ಸಪ್ಲೈ ಮಾಡೋದಕ್ಕೂ ಬಂದಿರೋ ತರ ಹೇಳ್ತಿದ್ದಾರೆ. ಇವರ ಹತ್ರನಿಂದ ಬಂದಿರುವಂತ ಸೆಕೆಂಡ್ ಅಪ್ಡೇಟ್ ಏನಂದ್ರೆ ಇವರ ಮೆಟೀರಿಯಲ್ ಸಬ್ಸಿಡರಿ ಆಗಿರುವಂತ HTL ಲಿಮಿಟೆಡ್ ಅವರು ತಮಿಳುನಾಡು ಹೊಸೂರ್ನಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಯೂಸ್ ಮಾಡುವಂತ
ಪೋಲಿಫಿನ್ ಬೇಸ್ಡ್ ಕಾಂಪೌಂಡ್ಸ್ ಅಂಡ್ ವೇರಿಯಸ್ ಕ್ರೇಟ್ಸ್ ಅಂಡ್ ಕಲರ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ಲಾಂಟ್ಸ್ ಇವರು ಎಸ್ಟಾಬ್ಲಿಷ್ ಮಾಡಿರೋ ತರ ಹೇಳ್ತಿದ್ದಾರೆ. ಅಂಡ್ ಈ ಪ್ಲಾಂಟ್ ನಲ್ಲಿ ಇವರು 24,000 ಮೆಟ್ರಿಕ್ ಟನ್ ಪರ್ ಆನಮ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಈ 2 ಅಪ್ಡೇಟ್ಸ್ ಇಂದ ಇವತ್ತಿನ ಸೆಷನ್ ಅಲ್ಲಿ HFCL ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅಮರಾಜ ಬ್ಯಾಟರೀಸ್ ಅವರಿಂದನೂ ಒಂದು ಅಪ್ಡೇಟ್ ಬಂದಿದೆ. ಈ ಅಮರಾಜ ಬ್ಯಾಟರೀಸ್ ಅವರು ಗ್ರೂಪ್ ಕಂಪನಿ ಆಗಿರುವಂತ MIL ನ ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ಫಾರ್ ಬ್ಯಾಟರಿ ಬಿಸ್ನೆಸ್ ನಲ್ಲಿ ಈ MIL ನಿಂದ ಡಿಮರ್ಜರ್ ಮಾಡಿ ಅದನ್ನ ಅಮರಾಜ ಬ್ಯಾಟರೀಸ್ ನಲ್ಲಿ ಮರ್ಜ್ ಮಾಡ್ತಿರೋ ತರ ಹೇಳ್ತಿದ್ದಾರೆ. ಇದರಿಂದ ಅಮರಾಜ ಬ್ಯಾಟರೀಸ್ ಒಂದು ಪ್ರಾಫಿಟಬಿಲಿಟಿ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ ಅನ್ನೋ ತರ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಈ MIL ಅವರು ಏನ್ ಮಾಡ್ತಾರಂದ್ರೆ ಬ್ಯಾಟರಿ ಬಿಸ್ನೆಸ್ ನಲ್ಲಿ ಇವ್ರು ಏನ್ ಮಾಡ್ತಾರಂದ್ರೆ ಬ್ಯಾಟರೀಸ್ ಒಂದು ಪ್ಲಾಸ್ಟಿಕ್ ಕಂಟೈನರ್ಸ್, ಕವರ್ಸ್, ಸ್ಮಾಲ್ ಪಾರ್ಟ್ಸ್ ಆಫ್ ಹ್ಯಾಂಡಲ್ಸ್ ಅಂಡ್ ಜಾರ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ. ಈಗ ಇವರು ಅಮರಾಜ ಬ್ಯಾಟರೀಸ್ ನಲ್ಲಿ ಮರ್ಜ್ ಮಾಡೋ ಮೂಲಕ ಅಮರಾಜ ಬ್ಯಾಟರೀಸ್ ಅವರಿಗೆ 37,000 ಮೆಟ್ರಿಕ್ ಟನ್ ಪರ್ ಆನಮ್ ಕೆಪಾಸಿಟಿಯಿಂದ 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಆಡ್ ಆಗ್ತಿರೋ ತರ ಹೇಳ್ತಿದ್ದಾರೆ. ಅಂಡ್ ಈ ಸೇಮ್ ಸ್ಕೀಮ್ ನಲ್ಲಿ ಭಾಗವಾಗಿ ಯಾರಾದ್ರೆ MIL ನ ಒಂದು 74 ಶೇರ್ಸ್ ನ ಹೋಲ್ಡ್ ಮಾಡ್ತಿರ್ತಾರಲ್ವ ಅವ್ರಿಗೆ ಅಮರಾಜ ಬ್ಯಾಟರೀಸ್ ನಲ್ಲಿ 65 ಶೇರ್ಸ್ ಆಡ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.